ಹಾಯ್ ನಮಸ್ಕಾರ ಗೆಳೆಯರೆ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಸಂಚಿಕೆಯ ವಿಡಿಯೋದಲ್ಲಿ ನಾವು ಕೊಪ್ಪಳದ ಗವಿಸಿದ್ದೇಶ್ವರ ದೇವಸ್ಥಾನದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ. ನೀವು ಕುಳಿತಲ್ಲಿಯೇ ದೇವಸ್ಥಾನದ ಇಂಚಿಂಚು ಮಾಹಿತಿಯನ್ನು ಚಿತ್ರಗಳ ಜೊತೆಗೆ ನೋಡಬಹುದು. ವಿಡಿಯೋ ಪ್ರಾರಂಭ ಮಾಡುವುದಕ್ಕಿಂತ ಮೊದಲು ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ಕೊಪ್ಪಳದ ಗವಿಸಿದ್ದೇಶ್ವರ ಮಠವನ್ನು ಗವಿಮಠ ಎಂತಲೂ ಕರೆಯುತ್ತಾರೆ. ಉತ್ತರ ಕರ್ನಾಟಕದ ಅತ್ಯಂತ ಹಳೆಯ ಮಠಗಳಲ್ಲಿ ಒಂದಾಗಿದೆ. ಗವಿಮಠವು ಕನಿಷ್ಠ 800 ವರ್ಷಗಳಷ್ಟು ಹಳೆಯದಾಗಿದ್ದು ಪ್ರಸಿದ್ಧ ಲಿಂಗಾಯತ್ ಮಠಗಳಲ್ಲಿ ಒಂದಾಗಿದೆ. ಗವಿಮಠವು ಶಿಕ್ಷಣ ಸಂಸ್ಥೆಗಳನ್ನು ನಡೆಸುವುದು, ಅಗತ್ಯವಿರುವವರಿಗೆ ಆಹಾರವನ್ನು ಒದಗಿಸುವುದು ಮತ್ತು ಆಧ್ಯಾತ್ಮಿಕ ಜ್ಞಾನವನ್ನು ನೀಡುವಂತಹ ವಿವಿಧ ಚಟುವಟಿಕೆಗಳ ಮೂಲಕ ಸಮಾಜವನ್ನು ಉನ್ನತೀಕರಿಸುವಲ್ಲಿ ತೊಡಗಿಸಿಕೊಂಡಿದೆ. ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಾಗ ತೆಗೆದ ಚಿತ್ರಗಳ ಜೊತೆಗೆ ನಿಮಗೆ ಈ ದೇವಸ್ಥಾನದ ಬಗ್ಗೆ ವಿವರಿಸುತ್ತೇನೆ ಬನ್ನಿ. ಅಶೋಕನ ಶಾಸನವನ್ನು ಕೆತ್ತಲಾಗಿರುವ ಬಂಡೆಯಿಂದ ನೋಡಿದಾಗ ಅದು ಗವಿಮಠದ ಗುಡ್ಡ. ಈ ಪೋಸ್ಟ್ನಲ್ಲಿ ಕಂಡುಬರುವ ಹೆಚ್ಚಿನ ಚಿತ್ರಗಳು 2 ವರ್ಷದ ಹಿಂದೆ ತೆಗೆದುಕೊಳ್ಳಲಾಗಿದೆ. ಈ ಗುಡ್ಡದ ಶಿಖರದಲ್ಲಿ ಇಬ್ಬರು ಸ್ವಾಮಿಗಳ ಸಮಾಧಿಗಳನ್ನು ಹೊಂದಿರುವ ದೇವಾಲಯವಿದೆ. ಇಲ್ಲಿ ಕಾಣುವ ದೊಡ್ಡ ಬಂಡೆಯ ಮೇಲೆ ಅಶೋಕನ ಶಾಸನವನ್ನು ಕೆತ್ತಲಾಗಿದೆ. ಆದ್ದರಿಂದ ಇದನ್ನು ಗವಿಮಠ ಅಶೋಕ ಶಾಸನ ಎಂದು ಕರೆಯಲಾಗುತ್ತದೆ. ಕರ್ನಾಟಕ ರಾಜ್ಯದ ಗಡಿಯೊಳಗೆ 9 ಅಶೋಕನ ಶಾಸನಗಳಿವೆ. ಗವಿಮಠ ಬೆಟ್ಟದಿಂದ ಕಾಣುವಂತೆ ಕೊಪ್ಪಳ ಕೋಟೆ, ಇಂದ್ರಕಿಲ ಬೆಟ್ಟ ಮತ್ತು ಕೊಪ್ಪಳ ಪಟ್ಟಣದ ಒಂದು ಭಾಗ. ಇಲ್ಲಿ ಇಬ್ಬರು ಸ್ವಾಮಿಗಳ ಸಮಾಧಿ ಇದೆ ನೋಡಿ. ಗವಿಮಠವು ಒಂದು ಗುಡ್ಡದ ಮೇಲೆ ನೆಲೆಗೊಂಡಿರುವುದರಿಂದ ಅದರ ಆವರಣದಲ್ಲಿ ವಿವಿಧ ಹಂತಗಳಿವೆ. ಶಿಖರದಿಂದ ನೆಲಮಟ್ಟದಲ್ಲಿರುವ ದ್ವಾರದವರೆಗೆ ಸಮಾಧಿಗಳು ಅತ್ಯುನ್ನತ ಮಟ್ಟವಾಗಿವೆ. ಈಗ ನಾವು ಒಂದು ಹಂತವನ್ನು ಹತ್ತಿದ್ದೇವೆ. ಎಡಭಾಗದಲ್ಲಿ ಮುಂದಿನ ಕೆಳ ಹಂತಕ್ಕೆ ಹೋಗುವ ಕಿರಿದಾದ ದ್ವಾರವಿದೆ. ಈ ಬಿಡಿ ರಚನೆಯು ಸಾಕಷ್ಟು ಪ್ರಾಚೀನವೆಂದು ತೋರುತ್ತದೆ. ತೆರೆದ ಸಭಾಂಗಣದಲ್ಲಿರುವ ಮರದ ಕಂಬಗಳ ವಿನ್ಯಾಸವು ಪೇಶ್ವೆ ವಾಸ್ತುಶಿಲ್ಪದಂತೆ ತೋರುತ್ತದೆ. ತಪ್ಪಾಗಿದ್ದರೆ ದಯವಿಟ್ಟು ನನಗೆ ತಿಳಿಸಿ. ಮುಂಭಾಗದ ಅಂಗಳದಲ್ಲಿ ಬೇವಿನ ಮರ ಮತ್ತು ಆಲದ ಮರವು ಒಂದೇ ಸ್ಥಳದಿಂದ ಬೆಳೆದಿದೆ. ಇದು ಅಪರೂಪದ ಘಟನೆಯಾಗಿದೆ. ಆದ್ದರಿಂದ ಸ್ಥಳೀಯ ಜನರು ಇದನ್ನು ಪವಿತ್ರವೆಂದು ಪರಿಗಣಿಸುತ್ತಾರೆ ಮತ್ತು ಪೂಜಿಸುತ್ತಾರೆ. 2 ಮರದ ಕಾಂಡಗಳನ್ನು ಬಂಧಿಸುವ ದಾರಗಳನ್ನು ನೀವು ನೋಡಬಹುದು. ಅವು ವಿವಾಹಿತರಂತೆ. ನಾನು ಈ ಚಿತ್ರವನ್ನು ಚಿತ್ರೀಕರಿಸಿದಾಗ ಮಾಲತೇಶ್ ಮರಗಳ ಸುತ್ತಲೂ ಹೋಗುತ್ತಿದ್ದನೋ ಇಲ್ಲವೋ ಎಂದು ನನಗೆ ಖಚಿತವಿಲ್ಲ. ಈ ಮಠದಲ್ಲಿ ಅನ್ನಪೂರ್ಣೇಶ್ವರಿಗೆ ಅರ್ಪಿತವಾದ ಒಂದು ಸಣ್ಣ ದೇವಾಲಯವಿದೆ. ನಾವು ಇನ್ನಷ್ಟು ಕೆಳಗೆ ಚಲಿಸುತ್ತಿದ್ದಂತೆ ಪಂಚೆ ಧರಿಸಿ ಹೆಗಲ ಮೇಲೆ ಕೆಂಪು ಟವಲ್ ಧರಿಸಿದ ಚಿಕ್ಕ ಹುಡುಗರ ರಚನೆಯನ್ನು ನೋಡುತ್ತಾ ನಾವು ನಿಂತೆವು. ಆ 2 ಸಾಲುಗಳು ಇರುವೆಗಳ ಸಾಲಿನಂತೆ ನಿಧಾನವಾಗಿ ಚಲಿಸುತ್ತಿರುವಂತೆ ತೋರುತ್ತಿತ್ತು. ನಂತರ ಈ ಹುಡುಗರು ಹಾಸ್ಟೆಲ್ನಿಂದ ಗವಿಮಠಕ್ಕೆ ಬೆಳಗಿನ ಪ್ರಸಾದಕ್ಕಾಗಿ ಬರುತ್ತಿದ್ದಾರೆಂದು ನಮಗೆ ತಿಳಿಯಿತು. ಇದು ಬಂಡೆಯಿಂದ ಕೆತ್ತಿದ ದೇವಾಲಯದಂತೆ ಕಾಣುತ್ತದೆ. ಈ ದೇವಾಲಯಕ್ಕೆ ಭೇಟಿ ನೀಡುವವರಿಗೆ ಪ್ರವೇಶವಿಲ್ಲ. ದೇವಾಲಯದ ದ್ವಾರದ ಪಕ್ಕದಲ್ಲಿ ಪೂಜ್ಯ ಶ್ರೀ ಶಿವಶಾಂತವೀರ ಮಹಾಸ್ವಾಮಿಗಳು ಮತ್ತು ಪೂಜ್ಯ ಶ್ರೀ ಮರಿಶಾಂತ ವೀರ ಮಹಾಸ್ವಾಮಿಗಳು ಅವರ ಪ್ರತಿಮೆಗಳನ್ನು ಹೊಂದಿರುವ 2 ಮರದ ಗಾಜಿನ ಪೆಟ್ಟಿಗೆಗಳಿವೆ, ಕ್ರಮವಾಗಿ ಎಡ ಮತ್ತು ಬಲ. 17ನೇ ಪೀಠಾಧಿಪತಿಯಾಗಿ ಪೂಜ್ಯ ಶ್ರೀ ಶಿವಶಾಂತವೀರ ಮಹಾಸ್ವಾಮಿಗಳು ಹಾಗೂ 16ನೇ ಪೀಠಾಧಿಪತಿಯಾಗಿ ಪೂಜ್ಯ ಶ್ರೀ ಮರಿಶಾಂತ ಮಹಾಸ್ವಾಮಿಗಳು ಅಧಿಕಾರ ಸ್ವೀಕರಿಸಿದ್ದರು. ಇವಾಗ ನಾವು ಗವಿಸಿದ್ದೇಶ್ವರ ಮಠದ ಮುಖ್ಯಸ್ಥರ ಪಟ್ಟಿಯನ್ನು ನೋಡೋಣ ಬನ್ನಿ. ಮೊದಲನೆಯದಾಗಿ H.H. ರುದ್ರಮುನಿ ಮಹಾಸ್ವಾಮಿಗಳು, ಎರಡನೆಯದಾಗಿ H.H. ಸಂಗನಬಸವ ಮಹಾಸ್ವಾಮಿಗಳು, ಮೂರನೆಯದಾಗಿ H.H. ಶಿವಲಿಂಗ ಮಹಾಸ್ವಾಮಿಗಳು, ಮೂರನೆಯದಾಗಿ H.H. ಚನ್ನವೀರ ಮಹಾಸ್ವಾಮಿಗಳು, ಐದನೆಯದಾಗಿ H.H. ಕಾಶಿ ಕರಿಬಸವ ಮಹಾಸ್ವಾಮಿಗಳು, ಆರನೆಯದಾಗಿ H.H. ಶಿವಲಿಂಗ ಮಹಾಸ್ವಾಮಿಗಳು, ಏಳನೆಯದಾಗಿ ಪುಟ್ಟ
ಸುಚನ್ಯವೀರ ಮಹಾಸ್ವಾಮಿಗಳು. 8ನೇಯದಾಗಿ ಚನ್ನಮಲ್ಲಿಕಾರ್ಜುನ ಮಹಾಸ್ವಾಮಿಗಳು. 9ನೇಯದಾಗಿ ಪರಮಪೂಜ್ಯ ಸಂಗನಬಸವ ಮಹಾಸ್ವಾಮಿಗಳು. 10ನೇಯದಾಗಿ ಎಚ್ ಚನ್ನಬಸವ ಮಹಾಸ್ವಾಮಿಗಳು. 11ನೇಯದಾಗಿ ಪರಮಪೂಜ್ಯ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು. 12ನೇಯದಾಗಿ ಹಿರಿ ಶಾಂತವೀರ ಮಹಾಸ್ವಾಮಿಗಳು. 13ನೇಯದಾಗಿ ಎಚ್ ಶಿವಶಾಂತವೀರ ಮಹಾಸ್ವಾಮಿಗಳು. 14ನೇಯದಾಗಿ ಮರಿಶಾಂತವೀರ ಮಹಾಸ್ವಾಮಿಗಳು. 15ನೇಯದಾಗಿ ಶಿವಶಾಂತವೀರ ಮಹಾಸ್ವಾಮಿಗಳು. 16ನೇಯದಾಗಿ ಮರಿಶಾಂತವೀರ ಮಹಾಸ್ವಾಮಿಗಳು. 17ನೇಯದಾಗಿ ಶಿವಶಾಂತವೀರ ಮಹಾಸ್ವಾಮಿಗಳು. 18ನೇಯದಾಗಿ ಪರಮಪೂಜ್ಯ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು. ಇವಾಗ ಪ್ರಸ್ತುತ ಪೀಠಾಧಿಪತಿಯಾಗಿ ಪೂಜ್ಯ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಭಕ್ತರಿಗೆ ದರ್ಶನ ನೀಡುತ್ತಿರುವ ಮಂಟಪ ಇದಾಗಿದೆ. ಇದು ನೀರಿನಿಂದ ತುಂಬಿದ ಮತ್ತು ತಾಜಾ ಹೂವುಗಳಿಂದ ಅಲಂಕರಿಸಲ್ಪಟ್ಟ ಕಲ್ಲಿನ ತೊಟ್ಟೆ. ಇದು ಕ್ರಿಮ್ಸ್ನ ದಾಸವಾಳ, ಫ್ರಾಂಗಿಪಾನಿ, ಗೋಲ್ಡನ್ ಟ್ರಂಪೆಟ್ ಇತ್ಯಾದಿ. ನಾವು ಇನ್ನೊಂದು ಹಂತಕ್ಕೆ ಬರುತ್ತೇವೆ. ಈ ದೇವಾಲಯದ ಒಳಗೆ 3 ಸ್ವಾಮೀಜಿಗಳ ಸಮಾಧಿ ಇದೆ. ದೇವಾಲಯಕ್ಕೆ ಕೇವಲ 3x2 ಅಳತೆಯ 2 ಕಿರಿದಾದ ಪ್ರವೇಶ ದ್ವಾರಗಳಿವೆ. ಒಂದು ಪ್ರವೇಶಿಸಲು ಮತ್ತು ಇನ್ನೊಂದು ನಿರ್ಗಮಿಸಲು. ನಾನು ಬಾಗಿಲುಗಳ ಮೂಲಕ ನುಸುಳಲು ಹೆಣಗಾಡಿದೆ. ಬಾಗಿಲುಗಳ ಒಳಗೆ ಹೋದ ನಂತರ ಗರ್ಭಗುಡಿಯ ಕಡೆಗೆ ಇಳಿಯಲು ಕೆಲವು ಮೆಟ್ಟಿಲುಗಳಿವೆ. ಗರ್ಭಗುಡಿಯ ಸುತ್ತಲಿನ ಕಿರಿದಾದ ಮಾರ್ಗವು ನಿರ್ಗಮನ ದ್ವಾರಕ್ಕೆ ಕಾರಣವಾಗುತ್ತದೆ. ಇದು ಗವಿಮಠ ಬೆಟ್ಟಕ್ಕೆ ಪ್ರವೇಶ ದ್ವಾರ. ಈ ಪ್ರವೇಶ ದ್ವಾರದಿಂದ ಹೊರಬಂದ ನಂತರ ನಾವು ನೆಲ ಮಟ್ಟದಲ್ಲಿರುತ್ತೇವೆ. ಈ ರಚನೆಯ ಕೆಳಗಿನ ಭಾಗವು ಹಳೆಯದಾಗಿ ಕಾಣುತ್ತದೆ, ಆದರೆ ಮೇಲಿನ ಭಾಗವು ಇತ್ತೀಚೆಗೆ ನಿರ್ಮಿಸಲಾಗಿದೆ. ನೆಲಮಹಡಿಯಲ್ಲಿ ಅಡುಗೆ ಮನೆ ಮತ್ತು ಊಟದ ಕೋಣೆ, ಆಡಳಿತ ಕಚೇರಿ, ಸಣ್ಣ ಉದ್ಯಾನವನ ಮತ್ತು ಮಠದ ಮುಖ್ಯ ದ್ವಾರವಿದೆ. ಈ ಉದ್ಯಾನವನವು ಹಿಂದೂ ಸಂಪ್ರದಾಯಗಳಲ್ಲಿ ಪವಿತ್ರವೆಂದು ಪರಿಗಣಿಸಲಾದ ಮರಗಳ ಸಂಗ್ರಹವಾಗಿದೆ. ಆಲದ ಮರ, ಬಿಲ್ವಪತ್ರೆ, ಬನ್ನಿ ಮರ ಮತ್ತು ಮೇವು ಇತ್ಯಾದಿಗಳನ್ನು ನೀವು ಇಲ್ಲಿ ಕಾಣಬಹುದು. ಇದು ಗವಿಮಠದ ಮುಖ್ಯ ದ್ವಾರದ ಕಮಾನು. ಕಮಾನಿನ ಪಕ್ಕದಲ್ಲಿ ಮಠದ ತೇರಿಗೆ ಎತ್ತರದ ಶೆಡ್ ಇದೆ. ತೆಂಗಿನಕಾಯಿ ಮತ್ತು ಹೂವುಗಳನ್ನು ಮಾರಾಟ ಮಾಡುವ ಅಂಗಡಿಗಳು, ಕಡಿಮೆ ಮತ್ತು ವಾಹನಗಳನ್ನು ನಿಲ್ಲಿಸಲು ಸಾಕಷ್ಟು ಸ್ಥಳವಿದೆ. ನೀವು ನೋಡುವಂತೆ ಮಠವನ್ನು ಮೇಲಿನಿಂದ ಕೆಳಗಿನವರೆಗೆ ಅಚ್ಚುಕಟ್ಟಾಗಿ ಮತ್ತು ಅಚ್ಚುಕಟ್ಟಾಗಿ ಇರಿಸಲಾಗಿದೆ. ಇದು ರಾಷ್ಟ್ರೀಯ ಹೆದ್ದಾರಿ 63ರಲ್ಲಿರುವ ಗವಿಮಠದ ಕಮಾನು ಆಗಿದೆ. ನೋಡಿ ಗೆಳೆಯರೆ, ಗವಿಮಠದಲ್ಲಿ ನಡೆಯುವ ವಾರ್ಷಿಕ ಜಾತ್ರೆಯು ಕೊಪ್ಪಳ ಜಿಲ್ಲೆಯ ಪ್ರಮುಖ ಕಾರ್ಯಕ್ರಮವಾಗಿದೆ. ಜಾತ್ರೆಗೆ ಬರುವ ಜನರಿಗೆ ಆಹಾರಕ್ಕಾಗಿ ಬೇಕಾದ ಆಹಾರ ಧಾನ್ಯಗಳು, ರೊಟ್ಟಿ, ತರಕಾರಿಗಳು, ಕುಂಬಳಕಾಯಿ ಮತ್ತು ಇತರ ವಸ್ತುಗಳನ್ನು ಶಿಷ್ಯರು ದಾನ ಮಾಡುತ್ತಾರೆ. ಜಾತ್ರೆಯ ಸಮಯದಲ್ಲಿ ಲಕ್ಷಾಂತರ ಜನರು ಮಠಕ್ಕೆ ಸೇರುತ್ತಾರೆ. ಈ ವರ್ಷ ಅಂದರೆ 2026ನೇ ಸಾಲಿನ ಜಾತ್ರೆಯು ಜನವರಿ 5ರಿಂದ ಪ್ರಾರಂಭವಾಗಲಿದೆ. ಜಾತ್ರೆ ಮತ್ತು ಮಠಕ್ಕೆ ಸಂಬಂಧಿಸಿದ ಇನ್ನಷ್ಟು ಕುತೂಹಲಕಾರಿ ವಿಷಯಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ. ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ಎಲ್ಲರಿಗೂ ಧನ್ಯವಾದಗಳು.